ನೀವೇನ್ರಿ ನನ್ನ ನಗ್ಸೋದು? ದಿನ ಸಾಯಿಸ್ತಾ ಇದ್ದೀರಾ. ನೀವ್ ಯಾವತ್ ನನ್ನ ಜೀವನಕ್ಕೆ ಎಂಟ್ರಿ ಕೊಟ್ರು ಅವತ್ತೇ ನನ್ನ ನಗು ಅನ್ನೋದು ಸತ್ ಹೋಯ್ತು. ಅವತ್ತಿಂದ ಇವತ್ತಿನವರೆಗೂ ನೆಮ್ಮದಿ ಅನ್ನೋದನ್ನೇ ಕಂಡಿಲ್ಲ ನಾನು. ಇಷ್ಟ ಇಲ್ದಿರೋ ಮದುವೆ ಆಗಿ ಪ್ರತಿದಿನ ನಿಮ್ ಜೊತೆ ನರಕ ಅನ್ಭವಿಸ್ತಾ ಇದ್ದೀನಿ. ನೀವ್ ಯಾವತ್ ನನ್ನ ಲೈಫಿಂದ ದೂರ ಹೋಗ್ತಿರೋ ಅವತ್ತೇ ನಾನು ನೆಮ್ಮದಿ ಅನ್ನೋದನ್ನ ಕಾಣೋದು. ಅವತ್ತೇ ನನ್ನ ಮುಖದಲ್ಲಿ ನಗು ಅನ್ನೋದು ಮೂಡೋದು. ಇವತ್ತು ನನ್ನಿಂದ ದೂರ ಹೋಗ್ತೀರಾ, ನಾಳೆ ನನ್ನಿಂದ ದೂರ ಹೋಗ್ತೀರಾ ಅಂತ ಪ್ರತಿದಿನ ಕಾಯ್ತಾನೆ ಇದೆ. ಆದ್ರೆ ನೀವು ಮಾತ್ರ ಏನಾದ್ರೂ ಒಂದು ನೆಪ ಹೇಳ್ಕೊಂಡು ಹತ್ರ ಆಗಕ್ ಪ್ರಯತ್ನ ಪಡ್ತಾನೆ ಇದ್ದೀರಾ. ಒಂದ್ ವಿಷಯ ತಿಳ್ಕೊಂಬಿಡಿ, ಈ ಜನ್ಮ ಅಲ್ಲ, 100 ಜನ್ಮ ಕಳೆದ್ರು ನೀವು ನನ್ನ ಹೆಂಡತಿ ಆಗಕ್ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಳ್ಳೋದು ಇಲ್ಲ. ನಂಗೆ ನಿಮ್ಮ ಕಷ್ಟ ಅರ್ಥ ಆಗ್ತಿದೆ. ನಾವು ನಿಜವಾಗ್ಲೂ ಅನ್ಯೋನ್ಯವಾಗಿಲ್ಲ, ಕಾಟಾಚಾರಕ್ಕೆ ಗಂಡ ಹೆಂಡತಿ ಆಗಿದ್ದೀವಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅದರಲ್ಲೂ ನಮ್ಮ ಅಣ್ಣನ್ ಗೊತ್ತಾದ್ರೆ ತುಂಬಾ ನೋಡ್ಕೋತಾರೆ. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮನ್ಕಿಂತ ಅವನೇ ನಂಬಿದ್ದಾನೆ. ಅವನಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾನಲ್ವಾ? ಅದಕ್ಕೆ ನಾವಲ್ಲಿ ಬಂದಾಗಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಿಂಗೆ ನನ್ನ ಮನೆಯವ್ರ ಜೊತೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು. ಒಂದೇ ದಿವಸ ಅದಾದ್ಮೇಲೆ ನಿಮ್ಗೆ ಅನ್ಸ್ದಂಗೆ ನೀವು ಮಾಡಿ. ನಾವಿಲ್ಲಿಗೆ ಬರೋವಾಗ ಏನೋ ಹೇಳಿದ್ದೆ, ನೆನ್ಪಿದೆ ಅಲ್ವಾ? ಹ್ಞೂ, ನೆನಪಿದೆ. ಅದಕ್ಕೆ ತಾನೇ ನಾವು ಸ್ನೇಹಿತರ ಥರ ಇರ್ತೀವಿ ಅಂತ ಹೇಳಿದ್ದು. ಸರಿ, ಇವತ್ತೊಂದಿನ ಏನೇ ನಡೆದ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ನೀವು ಅದು ಹೇಳಿದ್ರಲ್ವಾ, ನನ್ ಖುಷಿ ಆಯ್ತು. ಈಗಲಾದ್ರೂ ನಿಮ್ ಕೋಪ ಕಡಿಮೆ ಆಗಿದ್ರೆ ಒಳಗ್ ಬಂದು ಮಲ್ಕೊಳ್ಳಿ. ಮನೆಯವ್ರಿಗೆ ನಾವಿಲ್ಲಿದ್ದೀವಿ ಅಂತ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಒಳಗ್ ಬನ್ನಿ. ಸರಿ, ನಡೀರಿ. ಮುಂದೇನ್ ಬಾಗ್ಲು ಹಾಕಿದೆ, ಮೇಲೇನಾದ್ರು ಎಲ್ಲ ಬಾಗ್ಲು ಹಾಕಿದ್ದೀನಿ ಅಂದ, ಇದನ್ನ ಹಾಕೇ ಇಲ್ಲ. ಮೇಲಿನ ಬಾಗ್ಲೇ ಹಾಕಿಲ್ಲ, ದೊಡ್ಡದಾಗ ಹೇಳ್ದ ಎಲ್ಲ ಬಾಗ್ಲು ಹಾಕಿದೀನಿ ಬಿತ್ಕೊಳೆ ಅಂತ. ನೋಡಿದ್ದಕ್ಕಾಯ್ತು, ಇಲ್ಲ ಅಂತಿದ್ರೆ ಕಳ್ಳರು ಕಾಕರೆಲ್ಲ ಬಂದಿರೋರು. ಏನ್ರಿ ಅಷ್ಟು ಜೋರಾಗ ಬಾಯಿ ಮುಚ್ಚೋದು? ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು. ಯಾಕೆ ನಗ್ತಿರೋದು? ಅಲ್ಲ, ಉಸಿರಾಡೋದು ಮೂಗಿಂದ ಅಲ್ವಾ? ನಿನ್ ಪಿಂಡಲ್ಲ.
ಯಾಕೆ ಇಷ್ಟ ಹತ್ರ ನಿಂತಿದ್ದೀರ? ದೂರ ಹೋಗಿ. ನೀವು ಮಾಡ್ಬೋದಿತ್ತು ತಾನೆ. ಮಾಡ್ಕೊಂಡು ಹಾಕಾಗಲ್ವಾ? ಯಾವಾಗ್ಲೂ ಬೀಳ್ತಾನೆ ಇರ್ತೀರ. ಬನ್ನಿ ಸೈಡ್ಗೆ. ನಾನು ಬೈದಿದ್ ಥರ ನೀವು ಬೈಯಲ್ವಾ? ಇಲ್ಲ, ಏಕೆ? ಹೆಂಡತಿಗೆ ಬೈಸ್ಕೊಳ್ಳೋ ಹಕ್ಕು ಇಟ್ಬೇಕೆ ಹೊರತು ಬೈಯೋ ಹಕ್ಕಿರಲ್ಲ. ಎಲ್ರು ನಿಮ್ಮ ಥರ ಇರಲ್ಲ. ನೀವು ತಪ್ಪು ಮಾಡಿದಾಗ ನಾನು ಹೇಗೆ ನಿಮಗೆ ಬೈದ್ನೋ ಅದೇ ರೀತಿ ನಾನು ತಪ್ಪು ಮಾಡಿದಾಗ ನೀವು ನನಗೆ ಬೈಬೋದು. ಹೆಂಡತಿ ಆಗಲ್ಲ, ಫ್ರೆಂಡ್ ಆಗಿ. ಸರಿ, ಆದರೆ ನಾವು ಒಳಗೋಗೋಕ್ಕಾಗಲ್ಲ. ಏಕೆ? ಅಲ್ಲಿ ನೋಡಿ,